ಸದ್ಯಕ್ಕಂತೂ ಭಾರತ ಪಾಕ್ ಯುದ್ಧ ವಿರಾಮ ಆಗಿದೆ. ಯುದ್ಧದ ಸಂದರ್ಭದಲ್ಲಿ ದೇಶದಾದ್ಯಂತ ಮಾಕ್ ಡ್ರಿಲ್ ಮಾಡಿ ಜಾಗೃತಗೊಳಿಸಲಾಗಿತ್ತು. ಆದರೂ ಮುಂಜಾಗ್ರತಾ ಕ್ರಮಗಳನ್ನು ಕೈಬಿಡದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೂಚನೆ ಕೊಟ್ಟಿದೆ. ಹೀಗಾಗಿ ರಾಜ್ಯದಾದ್ಯಂತ ಮಾಕ್ ಡ್ರಿಲ್ ಮುಂದುವರೆದಿದೆ. ಹಳಿ ತಪ್ಪಿದ ಪ್ಯಾಸೆಂಜರ್ ರೈಲು, ಪ್ರಯಾಣಿಕರ ನರಳಾಟ, ಬೋಗಿಯಲ್ಲಿ ಸಿಲುಕಿ ಪರದಾಟ. ಕ್ಷಣ ಮಾತ್ರದಲ್ಲಿ ಕಾರ್ಯಾಚರಣೆ ಶುರು ಮಾಡಿದ ರೈಲ್ವೆ ಇಲಾಖೆ. ಇದೆಲ್ಲ ಯುದ್ಧ ಸ್ಥಿತಿಯಲ್ಲಿ ಹೇಗಿರಬೇಕು ಅನ್ನೋದ್ರ ಪ್ರಾತ್ಯಕ್ಷಿಕೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಆಪರೇಷನ್ ಅಭ್ಯಾಸ್. ಅಣಕು ರೈಲು ಅಪಘಾತಕ್ಕೆ ಬೆಚ್ಚಿದ ಹಾಸನ ಜನ. ಇದು ಹಾಸನದಲ್ಲಿ ನಡೆದ ಮಾಕ್ ಡ್ರಿಲ್ನ ಒಂದು ಝಲಕ್. ಚಲಿಸುತ್ತಿದ್ದ ರೈಲು ಹಳಿ. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ತಪ್ಪಿ ಬಿದ್ದು ನೂರಾರು ಸಿಬ್ಬಂದಿ ಪ್ರಯಾಣಿಕರ ರಕ್ಷಣೆಗೆ ಪಡ್ತಿರೋ ಸಾಹಸ ನೋಡಿದ್ರೆ ಒಂದು ಕ್ಷಣ ಎದೆ ಚಲ್ಲನ್ನತ್ತೆ. ಆದ್ರೆ ಇದು ರೈಲ್ವೆ ಅಧಿಕಾರಿಗಳು ನಡೆಸಿದ ಒಂದು ಮಾಕ್ ಡ್ರಿಲ್. ನೈಋತ್ಯ ಮೈಸೂರು ವಿಭಾಗದ ವತಿಯಿಂದ ರೈಲು ಅಪಘಾತದ ಮಾಕ್ ಡ್ರಿಲ್ ನಡೆಸಲಾಯಿತು. ಹಾಸನ ಜಿಲ್ಲೆ ಅರಸೀಕೆರೆ ರೈಲ್ವೆ ನಿಲ್ದಾಣದ ಬಳಿ 2 ಬೋಗಿಗಳನ್ನ ಹಳಿ ತಪ್ಪಿಸಿ ಕೆಳಗೆ ಬಿದ್ದಂತೆ ಮಾಡಿ ಅದರಲ್ಲಿ ಪ್ರಯಾಣಿಕರನ್ನ ಕಳಿಸಿ ಅವರನ್ನ ತುರ್ತು ಸಂದರ್ಭದಲ್ಲಿ ಹೇಗೆ ರಕ್ಷಣೆ ಮಾಡಲಾಗುತ್ತೆ ಅನ್ನೋದನ್ನ ತೋರಿಸಲಾಯಿತು. ಯಾವಾಗಲೂ ರೈಲ್ವೆ ಇಲಾಖೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ವಿಪತ್ತು ಮತ್ತು ಅಪಘಾತ ಆದಂಥ ಸಂದರ್ಭದಲ್ಲಿ ಎಷ್ಟು ತ್ವರಿತವಾಗಿ ಮತ್ತು ಯಶಸ್ವಿಯಾಗಿ ನಾವು ಪ್ರಯಾಣಿಕರಿಗೆ ಒಂದು ರಕ್ಷಣೆ ಮತ್ತು ಅವರಿಗೆ ಒಂದು ವೈದ್ಯಕೀಯ ಸೌಲಭ್ಯವನ್ನು ಕೊಟ್ಟು ಅವ್ರನ್ನ ನಾವು ಸಂರಕ್ಷಿಸೋಕ್ಕೆ ಪ್ರಯತ್ನ ಮಾಡೋದ್ರ ಬಗ್ಗೆ ಎಷ್ಟು ಸನ್ನದ್ಧರಾಗಿದ್ದೀವಿ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಒಂದು ಅಣಕು ಕಾರ್ಯಾಚರಣೆ ನಡೆಸಿದ್ದೀವಿ ಅಂತ ಹೇಳಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ಕಲಬುರಗಿ, ಯಾದಗಿರಿ, ಧಾರವಾಡದಲ್ಲಿ ಆಪರೇಷನ್ ಅಭ್ಯಾಸ್. ಬಾಂಬ್ ಸ್ಫೋಟ, ಬೆಂಕಿ, ಭರ್ಜರಿ ಯುದ್ಧ ಅಣಕು ಪ್ರದರ್ಶನ. ಇತ್ತ ಯಾದಗಿರಿ ಜಿಲ್ಲೆಯ ಕ್ರೀಡಾಂಗಣದಲ್ಲಿ ಮಾಕ್ ಡ್ರಿಲ್ ನಡೆಯಿತು. ಜಿಲ್ಲಾ ಕ್ರೀಡಾಂಗಣದಲ್ಲಿ ಉಗ್ರ ಕೃತ್ಯ ಯಾವ ರೀತಿ ನಡೆಯುತ್ತೋ ಅದೇ ರೀತಿ ಸೆಟ್ ಹಾಕಲಾಗಿತ್ತು. ಒಂದು ಗುಡಿಸಲು ನಿರ್ಮಾಣ ಮಾಡಲಾಗಿತ್ತು. ಬಳಿಕ ಉಗ್ರರು ಆ ಗುಡಿಸಲು ಟಾರ್ಗೆಟ್ ಮಾಡಿ ಬಾಂಬ್ ಹಾಕ್ತಾರೆ. ಸ್ಥಳಕ್ಕೆ ಪೊಲೀಸರು ಎಂಟ್ರಿ ಕೊಟ್ರೆ ಅಗ್ನಿಶಾಮಕ ಸಿಬ್ಬಂದಿ ಬಿದ್ದ ಬೆಂಕಿ ನಂದಿಸುವ ಕೆಲಸ ಮಾಡ್ತಾರೆ. ಬಳಿಕ ಆರೋಗ್ಯ ಇಲಾಖೆ ಸಿಬ್ಬಂದಿ ಬಂದು ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸುವ ಕೆಲಸ ಮಾಡ್ತಾರೆ. ಜನ ಹೇಗೆ ರಕ್ಷಣೆ ಪಡೆಯಬೇಕು ಎನ್ನುವುದರ ಜೊತೆಗೆ ಯಾವ ಇಲಾಖೆ ಯಾವ ಕೆಲಸವನ್ನ ಸಕಾಲಕ್ಕೆ ಮಾಡಬೇಕು ಎನ್ನುವ ಬಗ್ಗೆ ಮಾಕ್ ಡ್ರಿಲ್ ನಡೆಸಲಾಯಿತು. ನಮ್ಮಲ್ಲಿನೂ ಕೂಡ ಆ ಯುದ್ಧ ಅಥವಾ ವಿಮಾನ ಕ್ಷಿಪಣಿಗಳು ಅಥವಾ ಬಾಂಬು ದಾಳಿಗಳಾದಾಗ ಅವುಗಳನ್ನು ನಾವು ಯಾವ ರೀತಿಯಾಗಿ ಮುಂಚಿತವಾಗಿ ಅದನ್ನು ನಿಭಾಯಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ SP ಸಾಹೇಬರು ಮತ್ತು DC ಸಾಹೇಬರ ಅಣತಿಯಂತೆ ಈ ಒಂದು ಮಾಕ್ ಡ್ರಿಲ್ಲನ್ನು ಆರ್ಗನೈಸ್ ಮಾಡಲಾಗಿತ್ತು. ಕಲಬುರಗಿಯ ಹೈಕೋರ್ಟ್ ವಿಭಾಗೀಯ ಪೀಠದ ಬಳಿಯೂ ಮಾಕ್ ಡ್ರಿಲ್ ನಡೆಸಲಾಯಿತು. SDRF, ಅಗ್ನಿಶಾಮಕ ದಳ, ಆರೋಗ್ಯ ಇಲಾಖೆ, ಜೆಸ್ಕಾಂ, ಪೊಲೀಸರು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಇನ್ನು ಧಾರವಾಡದ HPCL ಗ್ಯಾಸ್ ಘಟಕದಲ್ಲಿ ತುರ್ತು ಪರಿಸ್ಥಿತಿ ಎದುರಾದಾಗ ಹೇಗೆಲ್ಲ ರಕ್ಷಣೆ ಮಾಡಬೇಕು ಅಂತ ಆಪರೇಷನ್ ಅಭ್ಯಾಸ್ ನಡೆಯಿತು. ಖುದ್ದು ಜಿಲ್ಲಾಧಿಕಾರಿ ದಿವ್ಯಪ್ರಭು ಈ ಅಣಕು ಪ್ರದರ್ಶನದ ಉಸ್ತುವಾರಿ ವಹಿಸಿಕೊಂಡಿದ್ರು. ಇತ್ತ ಚಾಮರಾಜನಗರದ ಚಾಮರಾಜೇಶ್ವರ ದೇವಾಲಯದ ಆವರಣದಲ್ಲಿ ಮಾಕ್ ಡ್ರಿಲ್ ನಡೆಸಲಾಯಿತು. ಜನವಸತಿ ಪ್ರದೇಶಗಳ ಮೇಲೆ ಡ್ರೋನ್ ಮೂಲಕ ಅಣಕು ಬಾಂಬ್ ದಾಳಿ ನಡೆಸಿ ಗಾಯಗೊಂಡವರನ್ನ ಆಸ್ಪತ್ರೆಗೆ ಸಾಗಿಸುವ ಕಾರ್ಯಾಚರಣೆಯ ಅಣಕು ಪ್ರದರ್ಶನ ನಡೆಯಿತು. ಬ್ಯೂರೋ ರಿಪೋರ್ಟ್, TV9.